ನಿನ್ನೆ ಅಂದರೆ 4-5 ದಿವಸ ಆಯ್ತು ಸ್ನಾನ ಮಾಡೋದು. ನಿನ್ನೆ ಸ್ನಾನ ಮಾಡಿದೆ. ಸ್ನಾನ ಮಾಡಿ ನನ್ನ ಸಾಯಂಕಾಲ ಹೊತ್ತಿಗೆ ವೈಫ್ ಬಂದಿದ್ದು. ಬಟ್ಟೆಲ್ಲ ಚೇಂಜ್ ಮಾಡಿಕೊಂಡು ನಾನು ಸಡನ್ ನನಗೆ ನೆನಪಾಗೋಯ್ತು, ಅಮ್ಮ ಮಂತ್ರಾಕ್ಷತೆ ಇದೆಯಾ, ಮಂತ್ರಾಲಯದ್ದು ಮನೇಲಿ ಇದೆಯಲ್ಲ, ನಾಳೆ ತರ್ತೀಯಾ? ಇಲ್ಲ ರೀ, ಪರ್ಸಲ್ಲಿ ಅಂತೂ ಸ್ವಲ್ಪ ಇದೆ. 3 ಮಂತ್ರಾಕ್ಷತೆ ಕೊಡು, ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ ನನಗೆ, ಬಿದ್ದೋಗ್ಬಿಟ್ರೆ 3 ಕೊಡು ಸಾಕು ನನಗೆ ಅಂತಂದೆ. 3 ಮಂತ್ರಾಲಯದ ಮಂತ್ರಾಕ್ಷತೆ ಹಾಕ್ಕೊಂಡು ಒಂದು 10-11 ಸರಿ ನೆನಪು ಧ್ಯಾನ ಮಾಡಿದೆ ದೇವರನ್ನು. ಏನಾದರೂ ಮಾಡಿ ನನಗೆ ಅದಕ್ಕೆ ನಾನು ಇದಕ್ಕೊಂದು ಸಾಲ್ವೇಷನ್ ಕೊಡು, ಹೆಂಡತಿ ಮಕ್ಕಳಿದ್ದಾರಲ್ಲ ಅಂತ ಕೇಳ್ಕೊಂಡಿದ್ದು. ಕೇಳ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಈ ಡಾಕ್ಟ್ರು ವಿನಯ್ ಹೇಳಿದೆ, ನಾನು ಆವಾಗೆಲ್ಲ ಹೇಳಿದ್ದೀನಿ. ಅವ್ರು ಬಂದರು, ಸರ್ ಅದೇ ಟ್ಯಾಪಿಂಗ್ ಮಾಡೋಣ. ಟ್ಯಾಪಿಂಗ್ ಅಂದರೆ ನನಗೆ ವಾಟ್ರ್ ಲಂಗ್ಸಲ್ಲಿ ತುಂಬಿಕೊಂಡಿದೆ, 250 ml ಇದೆಲ್ಲ, ಅದನ್ನು ಟ್ಯಾಪ್ ಮಾಡಿ ತೆಗೆಯೋದು. ಸೂಜಿ ಕಳಿಸ್ತಾರೆ, ಬೆನ್ನಿಂದ ಇಲ್ಲಿಗೆ ಕಳಿಸ್ತಾರೆ, ಟ್ಯಾಪ್ ಮಾಡಿ ತೆಗಿಬೇಕಿತ್ತು. ಆಮೇಲೆ ಹೋಗ್ಬೇಕು ಸರ್. ಸರಿ ಆಯ್ತು ಸರ್, ಹೋಗ್ತೀನಿ ಸರ್. ನಿಮ್ಮದು ಕ್ಯಾನ್ಸರ್ ಡಾಕ್ಟ್ರಿದು ಸುರೇಶ್ ಬಾಬು ಅವ್ರದ್ದು ನಂಬರ್ ಕೊಡಿ ಸರ್, ನಾನು ಮಾತಾಡಬೇಕು. ಕರೆಕ್ಟಾಗಿ ನಂಗೆ ಅರ್ಥ ಆಗೋದಿದ್ರೆ ನಾನು ಇದು ಕೂಡ ಮಾಡೋಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ನಂಬರು ನನಗೆ ತೊಗೊಂಡು ಹೊರಗೋದ್ರು. 3 ನಿಮಿಷ ಬಿಟ್ಟು ಬಂದರು. ಸರ್, ಈ ಲಂಗ್ಸ್ ಟ್ಯಾಪಿಂಗ್ ವಾಟರ್ ತೆಗೆದು ಮಾಡಬಾರ್ದು ಅಂತೆ, ಒಂದು ವೇಳೆ ಮಾಡಿದರೆ ನಿಮ್ಮ ಜೀವಕ್ಕೆ ತುಂಬ ದೊಡ್ಡ ರೀತಿಯ ಅಪಾಯ, ಗ್ಯಾರಂಟಿ 95% ಆಗುತ್ತೆ, ಅದು ಕ್ಯಾನ್ಸಲ್ ಮಾಡೋಣ ಇವತ್ತು ಅಂತ ಇಲ್ಲಿಯ ಡಾಕ್ಟ್ರು ಹೇಳಿದಾಗ ನಾನು ಏನಕ್ಕೆ ಸುರೇಶ್ ಬಾಬು, ನಾನು ಇವ್ರನ್ನ ಕೇಳಿದೆ, ನನ್ನ ಕ್ಯಾನ್ಸರ್ ಡಾಕ್ಟ್ರನ್ನ ಫೋನ್ ಮಾಡಿ ಕೊಟ್ಟರು. ನಾನು ಅವರಿಗೆ ಸಾಯಂಕಾಲ ಹೊತ್ತಿಗೆ ಅವರಿಗೆ ಇಲ್ಲಿದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಕಳಿಸಿದೆ, ಈಗಿನ ಸ್ಕ್ಯಾನ್ ಏನಾಗಿದೆ ಲಂಗ್ಸಲ್ಲಿದು. ಅವರು ಸಾಯಂಕಾಲ 6 ಗಂಟೆ ಮೇಲೆ ನೋಡಿದರೆ ಅವ್ರಿಗೆ ಗೊತ್ತಾಗಿದೆ, ಇದು ಮಧ್ಯದಲ್ಲಿ ವಾಟರ್ ತುಂಬಿಕೊಂಡಿದೆ ಲಂಗ್ಸಿದು. ಮಧ್ಯಭಾಗಕ್ಕೆ ಲಂಗ್ಸಿಗೆ ಹೋಗಬೇಕಾದ್ರೆ ತುಂಬ ದೊಡ್ಡ ಇಂಜಿನಲ್ಲಿ ಮೇಲೆ ಬರಬೇಕು, ಅದು ವೆರಿ ಡೇಂಜರ್ಕ್ಕಿಂತ ಆ ರಿಸ್ಕ್ ತೊಗೊಳ್ಳಲ್ಲ. ಬೇಡ, ತುಂಬಲಿ, ಅದು ಏನಾದರೂ ಆಗಲಿ ತೆಗಿಬೇಡಿ ನಾನು ಹೇಳೋದು. ಅಷ್ಟು ಅವ್ರು ಹೇಳಿದ ಮೇಲೆ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಒಂದು ವೇಳೆ ನಾನು ನಾವು ಹೊರಟೋಗಿದ್ರೆ ಏನಾಗ್ಬೋದಿತ್ತು ಅಂತ. ಇಲ್ಲ, ಏನಾಗೋದು ಬಿಡಿ ಅಂತ ಡಾಕ್ಟ್ರಿ ಇವ್ರು ಹೇಳಿಬಿಟ್ಟು ಹೋದ್ಮೇಲೆ ನನಗೆ ಪಟ್ಟಂದು ನೆನಪಾಗೋದು, ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗೋದು. ನನ್ನ ಹೆಂಡ್ತಿನ ಕರೆದಿಲ್ಲ, ಇದು ನೀನು 3 ಮಂತ್ರಾಕ್ಷತೆ ಕೊಟ್ಟಿದೆಯಲ್ಲ ನೋಡು, 3 ನಿಮಿಷ ಡಿಫ್ರೆನ್ಸಲ್ಲಿ ನನ್ನನ್ನು ಬದುಕಿಸಿಕೊಟ್ರು. ದೇವರು ಪ್ರತಿ ಕ್ಷಣದಲ್ಲಿ ಪ್ರೂವ್ ಮಾಡ್ತಿದ್ದಾರೆ ರೀ, ನಾನಿದ್ದೀನಿ ನಿನ್ನ ಜೊತೆಗೆ. ನನಗೆ ಈ ಥರ ಪ್ರೂವ್ ಮಾಡಿದ ಮೇಲೆ ಅನ್ಯಾಯ ಮಾಡೋಕ್ಕೆ ನಂಗೆ ಮನಸ್ಸು ಬರ್ತದ? ಏನಕ್ಕೆ ನಾವು ಮತ್ತೆ ನನಗೆಲ್ಲ ಅಯ್ಯೋ ಭಗವಂತ ನೀನು ನನಗೆ ಇನ್ನೇನು ಬೇಡ. ನನಗೆ ಅನಿಸಿದೆ ಇವಾಗ ನೀನು ಇಷ್ಟೆಲ್ಲ ಇದೆಯಾ ನನಗೆ ಗೊತ್ತಾದ ಮೇಲೆ, ನನಗೆ ಏನು ದುಡ್ಡು ಬೇಡ, ನೀನು ಇದೆಯಲ್ಲ ಸಾಕು. ನನಗೆ ಬೇಕಾಗಿದ್ದು ನನ್ನ ಮಕ್ಕಳು, ನನ್ನ ಹೆಂಡತಿ, ಎಲ್ಲೂ ಕೂಡ ಊಟಕ್ಕೆ ತೊಂದರೆ ಬರಬಾರ್ದು, ಇಷ್ಟೇ ನನ್ನ ಜೀವನ. ಇನ್ನೇನಕ್ಕೆ ಹೆದರಬೇಕು? ದೇವರು ಇರಬೇಕಾದ್ರೆ ನನ್ನ ಜೊತೆಗೆ. ತುಂಬ ದಿವಸ ಹೇಳ್ತಿದ್ದೀನಿ ನನ್ನ ಮನೆಯವರಿಗೆಲ್ಲ, ನನ್ನ ಜೊತೆ ದೇವರಿದ್ದರೆ ಕಣೆ, ಅವರಿಗೆ ಹೌದು ಹಾಂ ಅಂತೇಳಿ. ನಿನ್ನೆ ಕೂಡ ಒಂದು ಪ್ರೂವ್ ಆಗೋಯ್ತು. ನಿನ್ನೆ ಕೂಡ ಒಂದು ಡಾಕ್ಟರು, ನಿಮ್ಮ ಗಂಡ ಏನೋ ಒಂದು ದೊಡ್ಡ ವಿಲ್ ಪವರಲ್ಲಿ ಬದುಕ್ತಾ ಇದ್ದಾರೆ, ಅದನ್ನು ಪ್ರೂವ್. ನನ್ನ ಮಿಸ್ಸಸ್ಸಿಗೆ ಏನು ಮಾಡ್ತಾಳೆ, ಯಾಕೆ ಅಂದರೆ ನಾವೆಲ್ಲ ದೇವರನ್ನು ನಂಬಿದವರು, ಸಾಧ್ಯವಿಲ್ಲ ನಂಬಿದವರನ್ನು ಆ ರೀತಿ ನಾನು ಅರ್ಧದಲ್ಲಿ ಮುಳುಗೋದ್ರೆ ದೇವರಿಗೆ ನಾಳೆ ಬೆಲೆ ಇಲ್ಲ. ಇವತ್ತು ಬೆಲೆ ಇದೆ ಅಂದರೆ ಈ ಥರ ಒಂದು ಮಿರಾಕಲ್ ಆಗ್ತಾ ಇರ್ತದೆ. ಇವತ್ತು 3 ಮಂತ್ರಾಕ್ಷತೆ ಕಾಳು 3 ನಿಮಿಷದಲ್ಲಿ ನಾನು ಬದುಕಿಸಿಕೊಡ್ತು. ಇದು ನಿಜವಾಗ್ಲೂ ನಿನ್ನೆ ರಾತ್ರಿ ಆಗಿರೋದು. ಇದು ನನಗೆ ಮರ್ತೋಗ್ಬಿಡ್ತು. ಆಮೇಲೆ ಅವ್ರು ಹೋದ್ಮೇಲೆ ನೆನಪಾಗಿದ್ವು, ನಂಗೆ ಗೊಳಗೊಳಗೊಳ ಅಂತ ಆಳಕ್ಕೆ ಸ್ಟಾರ್ಟ್ ಮಾಡಿದೆ. ರಾಯರನ್ನ ನೆನೆಸಿ ಅಂದರೆ ಎಷ್ಟು ಕೋಟಿ ಜನರಿಗೂ ಅವರನ್ನು ಇಷ್ಟಪಡು. ಅವ್ರು ಅಲ್ಲಿ ಮಾಡೋದಾ ನನ್ನಲ್ಲಿ ಮಾಡೋದಾ? ಅವ್ರು ಎಲ್ಲೂ ಮಾಡ್ತಾಯಿಲ್ಲ, ನನ್ನ ಒಳಗಡೆ ಅವರಿದ್ದಾರೆ, ನಾನು ಇಟ್ಕೊಂಡಿದ್ದೀನಿ. ಒಳ್ಳೆಯದು, ಅಲ್ಲೇ ಪ್ರಸಾದ ಸಿಗ್ತದೆ ಅಲ್ವಾ? 10 ಜನರಿಗೆ, ಕೋಟ್ಯಾಂತರ ಜನರಿಗೆ ಸಪ್ರೇಟಾಗಿ ಇಲ್ಲ, ಪ್ರತಿ ಕೋಟ್ಯಾಂತರ ಜನರ ಹೃದಯದಲ್ಲಿ ಅವರು ಇದ್ದಾರೆ. ನಾವು ದೇವರು ಇಲ್ಲೇ ಇದ್ದಾರೆ. ನಾವು ಇಲ್ಲಿ ಪೂಜಿಸಿದರೆ, ನಮ್ಮನ್ನು ನಾವು ಪೂಜಿಸಿದರೆ, ನಮ್ಮನ್ನು ನಾವು ಒಳ್ಳೆ ಬಯಸಿದರೆ ದೇವರು ಇಲ್ಲಿಂದಲೇ ಉತ್ತರ ಕೊಡ್ತಾನೆ. ಇದು ನಿನ್ನೆ ಆಗಿದೆ ಇನ್ಸಿಡೆನ್ಸ್.